ಓಕೆ, ನಿರಂಜನ್ ದೇಶಪಾಂಡೆ ಅವರು ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಿಮ್ಮ ಮತ್ತು ಅಪರ್ಣಾ ಅವರ ಒಡನಾಟ ಹೇಗಿತ್ತು? ಕಳೆದ ಬಾರಿ ಯಾವಾಗ ಮೀಟ್ ಮಾಡಿದ್ರಿ? ಇವತ್ತಿನ ಸಂದರ್ಭದಲ್ಲಿ, ಈಗಿನ ಸಂದರ್ಭದಲ್ಲಿ ಏನು ಹೇಳ್ತೀರಿ ಅವ್ರ ಬಗ್ಗೆ? ಸರ್, ಮೊದಲನೇದಾಗಿ ಇದು ತುಂಬಾ ಶಾಕಿಂಗ್ ಆಗಿದೆ. ನಂಬಕ್ಕೆ ಅಸಾಧ್ಯ ಆಗಿದೆ. ಒಂದಷ್ಟು ದಿನದಿಂದ ಅವರು ಸ್ವಲ್ಪ ಅನಾರೋಗ್ಯ ಇತ್ತು, ಬಟ್ ಚೇತರಿಸ್ಕೊಂಡ್ರು ಅಂತ ಕೇಳ್ಪಟ್ಟಿದ್ದೆ. ನಿಮ್ಗೆ ಗೊತ್ತಿತ್ತಾ ಸರ್ ಅನಾರೋಗ್ಯ ಇದ್ದಿದ್ದು? ಹೌದು, ಗೊತ್ತಿತ್ತು. ಬಟ್ ಅವರು ಚೇತರಿಸ್ಕೊಂಡ್ರು ಕಂಪ್ಲೀಟ್ ಆಗಿ ಅಂತ ಕೇಳ್ಪಟ್ಟಿದ್ದೆ. ಅದಾದ್ಮೇಲೆ ಅವ್ರು ಇವೆಂಟ್ಸ್ ಗಳು ಕೂಡ ಮಾಡಿದ್ದಾರೆ, ಗವರ್ಮೆಂಟ್ ಇವೆಂಟ್ಸ್ ಮಾಡಿದ್ದಾರೆ. ಬಟ್ ಒಂದೇ ನಂಗೆ ನಂಬಕ್ಕೆ ಆಗ್ತಿಲ್ಲ, ಯಾಕೆಂದ್ರೆ ನನಗೆ ಸಾಕಷ್ಟು ಇಂಟರ್ವ್ಯೂ ಕೂಡ ಹೇಳಿದೀನಿ. ನನಗೆ ಯಾರನ್ನ ಒಬ್ರು ಇನ್ಸ್ಪಿರೇಷನ್, ರೋಲ್ ಮಾಡೆಲ್ ಅಂತಿದ್ರೆ ಅದು ಅಪರ್ಣಾ ಅವರು ಅಂತ ಸಾಕಷ್ಟು ಕಡೆ ಹೇಳಿದೀನಿ. ತುಂಬಾ ಬೇಜಾರಾಗ್ತದೆ ಸರ್. ಅವ್ರ ಆತ್ಮಕ್ಕೆ ದೇವ್ರ ಶಾಂತಿ ಕೊಡ್ಬೇಕು ಮತ್ತು ಅವ್ರ ಮನೆಯವ್ರಿಗೆಲ್ಲ ಜೀರ್ಣಿಸ್ಕೊಳ್ಳುವಂತ ಶಕ್ತಿ ಕೊಡ್ಬೇಕು ಅಂತ ಅಷ್ಟೇ ಕೇಳ್ಕೊಳ್ಬಲ್ಲೆ. ಮಾದರಿ ನಿರೂಪಕರು ಅಂತ ಹೇಳಿದ್ರೆ ತಪ್ಪಾಗಲ್ಲ. ನನ್ನಂತ ಸಾಕಷ್ಟು ಜನಕ್ಕೆ ಅವ್ರು ಇನ್ಸ್ಪಿರೇಷನ್ ಆಗಿದ್ದಾರೆ. ಆ ಒಂದು ಸ್ವಚ್ಛ ಕನ್ನಡ, ಅಚ್ಚ ಕನ್ನಡ ಇನ್ ಬಹುಶಃ ಮುಂದಿನ ತಲೆಮಾರಿಗೆ ಬಹಳ ಕಷ್ಟ ಇದೆ. ಹೌದು ಹೌದು ಹೌದು. ಕೇವಲ ಕನ್ನಡ ಅಷ್ಟೇ ಅಲ್ಲ ಸರ್, ಎಷ್ಟೋ ಕಡೆ ನಾನು ಇಂಗ್ಲಿಷ್ ಕೂಡ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಅವರು. ನಾನು ನೋಡಿ ಶಾಕ್ ಆಗ್ಬಿಟ್ಟೆ. ಒಂಥರ ನಮ್ಗೆಲ್ಲರಿಗೂ ಪ್ರೇರಣೆ ಅವರು. ಹೌದು, ಇಂಗ್ಲಿಷು ತುಂಬಾ ಜನ ಮಾತಾಡ್ತಾರೆ ಸರ್. ಅದೇ ಅಚ್ಚ ಕನ್ನಡ, ಸ್ವಚ್ಛ ಕನ್ನಡ ಮಾತಾಡೋರು ತುಂಬಾ ಕಮ್ಮಿ ಇದ್ದಾರೆ ಸರ್. ನಿಜ 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 ನಿಜ. ಕಡೆದಾಗಿ ಯಾವಾಗ ಮೀಟ್ ಆಗಿದ್ದು ಸರ್ ನೀವು? ಕಡೆದಾಗಿ ಐ ಥಿಂಕ್ ಯಾವ್ದೋ ಒಂದು ಇವೆಂಟ್ ಅಲ್ಲೇ ಮೀಟ್ ಆಗಿದ್ವಿ ನಾವು. ಅವರು ಚೇತರಿಸ್ಕೊಂಡಿದ್ರು, ಅದಾದ್ಮೇಲೆ ಒಂದು ಇವೆಂಟ್ ಕೂಡ ಮಾಡಿದ್ರು ಅವರು. ಅಲ್ಲಿ ಸಿಕ್ಕಿ ಈ ತರ ಎಲ್ಲ ನಾವು ಮಾತಾಡಿ ಎಲ್ಲ ಆಗಿತ್ತು. ಐ ಥಾಟ್ ಶಿ ವಿಲ್ ಕಮ್ ಬ್ಯಾಕ್. ಬಟ್ ಇದು ನಿಜವಾಗ್ಲೂ ಶಾಕಿಂಗ್ ಆಗಿದೆ ಸರ್. ನೀವು ಅವರು ಒಟ್ಟಿಗೆ ಇದ್ದಂತಹ ಸಂದರ್ಭಗಳನ್ನ ನೆನಪು ಮಾಡ್ಕೊಳ್ಳೋ ಸಮಯ ಇದು. ಖಂಡಿತ ಸರ್. ಯಾಕಂದ್ರೆ ನನಗೆ ಇನ್ನೂ ನೆನಪಿದೆ, ಇನ್ನೂ ಚಿಕ್ಕ ಹುಡುಗ. ಆಕಾಶವಾಣಿದು 50ನೇ ವರ್ಷದ ಸಂಭ್ರಮ ನಡೀತಾ ಇತ್ತು. ಆಗ ಚಿಕ್ಕ ವಯಸ್ಸಿಂದ ನಾನು ಸೆಲೆಕ್ಟ್ ಆಗಿದ್ದೆ. ಅವ್ರು ನನ್ನ ಜೊತೆ ಆಂಕರಿಂಗ್ ಮಾಡಿದ್ರು. ಅದು ನನಗೆ ಇವತ್ತಿಗೂ ಆ ಫೋಟೋ ಅನ್ಫರ್ಗೆಟಬಲ್ ಅಂತ ಗೊತ್ತಿಲ್ಲ. ನಾನು ನನ್ನ ಲೈಫಲ್ಲಿ ಅದು ಅನ್ಫರ್ಗೆಟಬಲ್ ಫೋಟೋ ಸರ್ ಅದು. ನಿಜ 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 ನಿಜ. ಎಸ್, ಥ್ಯಾಂಕ್ ಯು ನಿರಂಜನ್ ಅವರೇ, ಇಷ್ಟೊತ್ತು ವಿಸ್ತಾರ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕಾಗಿ. ಓಕೆ, ನಿರಂಜನ್ ದೇಶಪಾಂಡೆ ಅವರು ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಿಮ್ಮ ಮತ್ತು ಅಪರ್ಣಾ ಅವರ ಒಡನಾಟ ಹೇಗಿತ್ತು? ಕಳೆದ ಬಾರಿ ಯಾವಾಗ ಮೀಟ್ ಮಾಡಿದ್ರಿ? ಇವತ್ತಿನ ಸಂದರ್ಭದಲ್ಲಿ, ಈಗಿನ ಸಂದರ್ಭದಲ್ಲಿ ಏನು ಹೇಳ್ತೀರಿ ಅವ್ರ ಬಗ್ಗೆ? ಸರ್, ಮೊದಲನೇದಾಗಿ ಇದು ತುಂಬಾ ಶಾಕಿಂಗ್ ಆಗಿದೆ. ನಂಬಕ್ಕೆ ಅಸಾಧ್ಯ ಆಗಿದೆ. ಒಂದಷ್ಟು ದಿನದಿಂದ ಅವರು ಸ್ವಲ್ಪ ಅನಾರೋಗ್ಯ ಇತ್ತು, ಬಟ್ ಚೇತರಿಸ್ಕೊಂಡ್ರು ಅಂತ ಕೇಳ್ಪಟ್ಟಿದ್ದೆ. ನಿಮ್ಗೆ ಗೊತ್ತಿತ್ತಾ ಸರ್ ಅನಾರೋಗ್ಯ ಇದ್ದಿದ್ದು? ಹೌದು, ಗೊತ್ತಿತ್ತು. ಬಟ್ ಅವರು ಚೇತರಿಸ್ಕೊಂಡ್ರು ಕಂಪ್ಲೀಟ್ ಆಗಿ ಅಂತ ಕೇಳ್ಪಟ್ಟಿದ್ದೆ. ಅದಾದ್ಮೇಲೆ ಅವ್ರು ಇವೆಂಟ್ಸ್ ಗಳು ಕೂಡ ಮಾಡಿದ್ದಾರೆ, ಗವರ್ಮೆಂಟ್ ಇವೆಂಟ್ಸ್ ಮಾಡಿದ್ದಾರೆ. ಬಟ್ ಒಂದೇ ನಂಗೆ ನಂಬಕ್ಕೆ ಆಗ್ತಿಲ್ಲ, ಯಾಕೆಂದ್ರೆ ನನಗೆ ಸಾಕಷ್ಟು ಇಂಟರ್ವ್ಯೂ ಕೂಡ ಹೇಳಿದೀನಿ. ನನಗೆ ಯಾರನ್ನ ಒಬ್ರು ಇನ್ಸ್ಪಿರೇಷನ್, ರೋಲ್ ಮಾಡೆಲ್ ಅಂತಿದ್ರೆ ಅದು ಅಪರ್ಣಾ ಅವರು ಅಂತ ಸಾಕಷ್ಟು ಕಡೆ ಹೇಳಿದೀನಿ. ತುಂಬಾ ಬೇಜಾರಾಗ್ತದೆ ಸರ್. ಅವ್ರ ಆತ್ಮಕ್ಕೆ ದೇವ್ರ ಶಾಂತಿ ಕೊಡ್ಬೇಕು ಮತ್ತು ಅವ್ರ ಮನೆಯವ್ರಿಗೆಲ್ಲ ಜೀರ್ಣಿಸ್ಕೊಳ್ಳುವಂತ ಶಕ್ತಿ ಕೊಡ್ಬೇಕು ಅಂತ ಅಷ್ಟೇ ಕೇಳ್ಕೊಳ್ಬಲ್ಲೆ. ಮಾದರಿ ನಿರೂಪಕರು ಅಂತ ಹೇಳಿದ್ರೆ ತಪ್ಪಾಗಲ್ಲ. ನನ್ನಂತ ಸಾಕಷ್ಟು ಜನಕ್ಕೆ ಅವ್ರು ಇನ್ಸ್ಪಿರೇಷನ್ ಆಗಿದ್ದಾರೆ. ಆ ಒಂದು ಸ್ವಚ್ಛ ಕನ್ನಡ, ಅಚ್ಚ ಕನ್ನಡ ಇನ್ ಬಹುಶಃ ಮುಂದಿನ ತಲೆಮಾರಿಗೆ ಬಹಳ ಕಷ್ಟ ಇದೆ. ಹೌದು ಹೌದು ಹೌದು. ಕೇವಲ ಕನ್ನಡ ಅಷ್ಟೇ ಅಲ್ಲ ಸರ್, ಎಷ್ಟೋ ಕಡೆ ನಾನು ಇಂಗ್ಲಿಷ್ ಕೂಡ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಅವರು. ನಾನು ನೋಡಿ ಶಾಕ್ ಆಗ್ಬಿಟ್ಟೆ. ಒಂಥರ ನಮ್ಗೆಲ್ಲರಿಗೂ ಪ್ರೇರಣೆ ಅವರು. ಹೌದು, ಇಂಗ್ಲಿಷು ತುಂಬಾ ಜನ ಮಾತಾಡ್ತಾರೆ ಸರ್. ಅದೇ ಅಚ್ಚ ಕನ್ನಡ, ಸ್ವಚ್ಛ ಕನ್ನಡ ಮಾತಾಡೋರು ತುಂಬಾ ಕಮ್ಮಿ ಇದ್ದಾರೆ ಸರ್. ನಿಜ 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 ನಿಜ. ಕಡೆದಾಗಿ ಯಾವಾಗ ಮೀಟ್ ಆಗಿದ್ದು ಸರ್ ನೀವು? ಕಡೆದಾಗಿ ಐ ಥಿಂಕ್ ಯಾವ್ದೋ ಒಂದು ಇವೆಂಟ್ ಅಲ್ಲೇ ಮೀಟ್ ಆಗಿದ್ವಿ ನಾವು. ಅವರು ಚೇತರಿಸ್ಕೊಂಡಿದ್ರು, ಅದಾದ್ಮೇಲೆ ಒಂದು ಇವೆಂಟ್ ಕೂಡ ಮಾಡಿದ್ರು ಅವರು. ಅಲ್ಲಿ ಸಿಕ್ಕಿ ಈ ತರ ಎಲ್ಲ ನಾವು ಮಾತಾಡಿ ಎಲ್ಲ ಆಗಿತ್ತು. ಐ ಥಾಟ್ ಶಿ ವಿಲ್ ಕಮ್ ಬ್ಯಾಕ್. ಬಟ್ ಇದು ನಿಜವಾಗ್ಲೂ ಶಾಕಿಂಗ್ ಆಗಿದೆ ಸರ್. ನೀವು ಅವರು ಒಟ್ಟಿಗೆ ಇದ್ದಂತಹ ಸಂದರ್ಭಗಳನ್ನ ನೆನಪು ಮಾಡ್ಕೊಳ್ಳೋ ಸಮಯ ಇದು. ಖಂಡಿತ ಸರ್. ಯಾಕಂದ್ರೆ ನನಗೆ ಇನ್ನೂ ನೆನಪಿದೆ, ಇನ್ನೂ ಚಿಕ್ಕ ಹುಡುಗ. ಆಕಾಶವಾಣಿದು 50ನೇ ವರ್ಷದ ಸಂಭ್ರಮ ನಡೀತಾ ಇತ್ತು. ಆಗ ಚಿಕ್ಕ ವಯಸ್ಸಿಂದ ನಾನು ಸೆಲೆಕ್ಟ್ ಆಗಿದ್ದೆ. ಅವ್ರು ನನ್ನ ಜೊತೆ ಆಂಕರಿಂಗ್ ಮಾಡಿದ್ರು. ಅದು ನನಗೆ ಇವತ್ತಿಗೂ ಆ ಫೋಟೋ ಅನ್ಫರ್ಗೆಟಬಲ್ ಅಂತ ಗೊತ್ತಿಲ್ಲ. ನಾನು ನನ್ನ ಲೈಫಲ್ಲಿ ಅದು ಅನ್ಫರ್ಗೆಟಬಲ್ ಫೋಟೋ ಸರ್ ಅದು. ನಿಜ 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 ನಿಜ. ಎಸ್, ಥ್ಯಾಂಕ್ ಯು ನಿರಂಜನ್ ಅವರೇ, ಇಷ್ಟೊತ್ತು ವಿಸ್ತಾರ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.